ನೀವು ಫಾಸ್ಟ್, ಪವರ್ಫುಲ್ ಮತ್ತು ಅಥ್ಲೆಟಿಕ್ ಆಗಿರ್ಬೇಕಂದ್ರೆ ಬರೀ ಅಪ್ಪರ್ ಬಾಡಿ ಸ್ಟ್ರೆಂತಿಂದ ಆಗಲ್ಲ. ಇವತ್ತು ನಮ್ಮದು ಹೈಬ್ರಿಡ್ ಟ್ರೈನಿಂಗ್ನ 5ನೇ ದಿನ. ಇವತ್ತು ನಾವು ಲೆಗ್ಸ್ನ ಜೊತೆ ಎಕ್ಸ್ಪ್ಲೋಸಿವ್ ಮೂವ್ಮೆಂಟ್ ಇಂಪ್ರೂವ್ ಮಾಡೋಣ, ಸ್ಟ್ರೆಂತ್ನ ಸ್ಪೀಡಾಗಿ ಕನ್ವರ್ಟ್ ಮಾಡೋಣ. ಇವತ್ತು ವರ್ಕೌಟ್ ಸ್ಟಾರ್ಟ್ ಮಾಡೋಣ ಫ್ರಂಟ್ ಸ್ಕ್ವಾಟ್ಸಿಂದ. ಚೆಸ್ಟ್ ಅಪ್, ಎಲ್ಬೋ ಹೈ, ಕೋರ್ ಟೈಟ್, ಕಂಟ್ರೋಲ್ಡ್ ಸ್ಕ್ವಾಟ್ಸ್. ಈ ಮೂಮೆಂಟು ಕ್ವಾಡ್ ಸ್ಟ್ರೆಂತ್, ಕೋರ್ ಸ್ಟೆಬಿಲಿಟಿ ಎರಡೂ ಇಂಪ್ರೂವ್ ಮಾಡುತ್ತೆ. ಹೆವಿ ವೇಟ್ ಪರ್ಫೆಕ್ಟ್ ಫಾರ್ಮ್. ನೆಕ್ಸ್ಟು ಡೆಡ್ ಲಿಫ್ಟು. ಬಾರ್ನ ಬಾಡಿಗೆ ಕ್ಲೋಸ್ ಮಾಡಿ ಸ್ಪೈನ್ನ ನ್ಯೂಟ್ರಲ್ ಮಾಡಿ. ಇದು ಗ್ಲೂಟ್ಸ್, ಹ್ಯಾಮ್ಸ್ಟ್ರಿಂಗ್ಸ್ ಮತ್ತು ಲೋವರ್ ಬಾಡಿನ ಪವರ್ಫುಲ್ ಮಾಡುತ್ತೆ. ಪ್ರತಿ ರೆಪ್ಸು ಕಂಟ್ರೋಲ್ಡ್ ಮತ್ತು ಎಕ್ಸ್ಪ್ಲೋಸಿವ್ ಆಗಿರಲಿ. ನೆಕ್ಸ್ಟು ಬಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ಸು. ಈಗ ಸಿಂಗಲ್ ಲೆಗ್ ಮೇಲೆ ಫೋಕಸ್ ಮಾಡೋಣ. ಇದು ಬ್ಯಾಲೆನ್ಸ್, ಕೋಆರ್ಡಿನೇಷನ್ ಮತ್ತು ಮಸಲ್ ಸಿಮೆಟ್ರಿ ಇಂಪ್ರೂವ್ ಮಾಡುತ್ತೆ. ಸ್ಲೋ ಆಗಿ ಮಾಡಿ, ಪ್ರಾಪರ್ ಡೆಪ್ತ್ ಹೋಗಿ. ಇಲ್ಲಿ ವೀಕ್ ಸೈಡ್ನ ಸ್ಟ್ರಾಂಗ್ ಮಾಡೋಣ. ನೆಕ್ಸ್ಟು ಜಂಪ್ ಸ್ಕ್ವಾಟ್ಸು. ಇಲ್ಲಿ ಸ್ಟ್ರೆಂತ್ನ ಎಕ್ಸ್ಪ್ಲೋಸಿವ್ ಆಗಿ ಕನ್ವರ್ಟ್ ಮಾಡೋಣ. ಸ್ಕ್ವಾಟ್ಸ್ನ ಫುಲ್ ಪವರಿಂದ ಮೇಲೆ ಎಳಿರಿ, ಸಾಫ್ಟ್ ಲ್ಯಾಂಡಿಂಗ್ ಮಾಡಿ. ಇದು ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟು ವರ್ಕೌಟ್ ಮುಗಿಸೋಣ 5 ರೌಂಡ್ 100 ಮೀಟರ್ ಸ್ಪ್ರಿಂಟ್ಸಿಂದ. ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ. ಇದು ಸ್ಪೀಡ್, ಸ್ಟೆಮಿನಾ, ಫ್ಯಾಟ್ ಬರ್ನ್ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಟ್ರೈನ್ ಹೆವಿ, ಮೂವ್ ಫಾಸ್ಟ್ ಆ್ಯಂಡ್ ಎಕ್ಸ್ಪ್ಲೋಸಿವ್. ದಟ್ ಈಸ್ ರಿಯಲ್ ಹೈಬ್ರಿಡ್ ಟ್ರೈನಿಂಗ್. ಸೊ ಇದಾಗಿತ್ತು ಡೇ 5. ವಿಲ್ ಮೀಟ್ ಇನ್ ಡೇ 6. ಫಾಲೋ ಟು ಗ್ರೋ ವಿತ್ ಟುಗೆದರ್.